ಬಾಗೇಪಲ್ಲಿಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಮತಯಾಚನೆ ಮಾಡಿದರು. ಇನ್ನು ವೇದಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ ಹೆಸರೆಳೆದ ಗುಡುಗಿದರು. ಅವರು ಕೋವಿಡ್ ಸಂದರ್ಭದಲ್ಲಿ ಮಿತಿಮೀರಿದ ಭ್ರಷ್ಟಾಚಾರ ನಡೆಸಿದ್ದಾರೆ. ಅದನ್ನು ಈಗಾಗಲೇ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದೇನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರವನ್ನು ಸಿಂಗಾಪುರ್ ಮಾಡುತ್ತೇನೆ ಅಂತ ಹೇಳಿದರು. ಆದರೆ ಪ್ರದೀಪ್ ಈಶ್ವರನ್ನ ಗೆಲ್ಲಿಸಿ ಬಿಜೆಪಿ ಅಭ್ಯರ್ಥಿಯನ್ನು ಮನೆಗೆ ಕಳಿಸಿದರು. ಶಾಸಕ ಸುಬ್ಬಾರೆಡ್ಡಿಯವರನ್ನು ಸತತ 3 ಬಾರಿಯಿಂದ ಗೆಲ್ಲಿಸಿಕೊಂಡು ಬಂದಿದ್ದೀರಿ. ಎಚ್ಎನ್ ವ್ಯಾಲಿ ನೀರು ಬಾಗೇಪಲ್ಲಿಗೆ ಹರಿಯಬೇಕು ಅಂದರೆ ಸುಬ್ಬಾರೆಡ್ಡಿಯವರ ಶ್ರಮ ಬಹಳಷ್ಟಿದೆ ಎಂದರು. ಇದೇ ವೇಳೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿದರು. ಎನ್ಡಿಎ ಹಿಡಿಬೇಕಾ, ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಹಿಡಿಬೇಕಾ ಅಂತಕ್ಕಂಥದ್ದು ಚರ್ಚೆ ಆಗುತ್ತೆ. ಜೆಡಿಎಸ್ ಅವರಿಗೆ, ಬಿಜೆಪಿ ಅವರಿಗೆ ನಿಮ್ಮನ್ನ ವೋಟ್ ಕೇಳಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ, ಯಾವುದೇ ನೈತಿಕತೆ ಇಲ್ಲ. ನಮಗೆ ನೈತಿಕತೆ ಇದೆ. ಯಾಕಂತಂದ್ರೆ ಕಾಂಗ್ರೆಸ್ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ. ಬಿಜೆಪಿ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ. ನೀವೆಲ್ಲ ಒಮ್ಮೆ ಜ್ಞಾಪಕ ಮಾಡ್ಕೋಬೇಕು. ನರೇಂದ್ರ ಮೋದಿ ಅವರು 2014ರಲ್ಲಿ ಏನ್ ಹೇಳಿದ್ರು, ಆ ಎಲ್ಲ ವಾಗ್ದಾನಗಳು ಈಡೇರಿದವ ಇಲ್ಲವಾ? ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದರು. ಈ 10 ವರ್ಷಗಳಲ್ಲಿ ಅವರು ಹೇಳಿದಂತ ವಾಗ್ದಾನವನ್ನ ಈಡೇರಿಸಿದಾರ ಇಲ್ವಾ ಅಂತಕ್ಕಂಥದನ್ನ ತಾವು ವಿಚಾರ ಮಾಡಬೇಕು. ನರೇಂದ್ರ ಮೋದಿ ಅವರು ಹೇಳಿದರು 2014ರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ, ಸ್ವಿಟ್ಜರ್ಲೆಂಡ್ ನಲ್ಲಿ 6 ತಿಂಗಳಲ್ಲಿ ಆ ಕಪ್ಪು ಹಣವನ್ನ ತಗೊಂಡು ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ 15 ಲಕ್ಷ ಇಡ್ತೇನೆ ಅಂತ ಹೇಳಿದ್ರು. ನಾನು ಹೇಳೋದು ಮಾತಲ್ಲ, ನರೇಂದ್ರ ಮೋದಿ ಅವರು ಹೇಳೋದಂತ ಮಾತು. ನಿಮಗೆ 10 ವರ್ಷದಲ್ಲಿ 15 ರೂಪಾಯಿ ಅವರು ನಿಮ್ಮ ಅಕೌಂಟಿಗೆ ಬಂದಿದ್ಯಾ? ನಿಮ್ಮ ಅಕೌಂಟಿಗೆ ಬಂದಿದ್ಯಾ? ಯುವಕರಿಗೆ ತೃಪ್ತಿ ತಿಮ್ಮಾಪನ್ ನಾಮ ಹಾಕ್ಬಿಟ್ರು. ತೃಪ್ತಿ ತಿಮ್ಮಾಪನ್ ನಾಮ ಹಾಕ್ಬಿಟ್ರು. ಆಮೇಲೆ ಅಚ್ಚೇ ದಿನ ಆಯೇಗ ಅಂತ ಹೇಳಿದ್ರು. ಎಲ್ಲ ಆಹಾರ ಪದಾರ್ಥಗಳು, ಅಗತ್ಯ ವಸ್ತುಗಳು ಎಲ್ಲ ಬೆಲೆಗಳನ್ನ ಇಳಿಸ್ಬಿಡ್ತೀವಿ. ಒಳ್ಳೆ ದಿನಗಳು ಬಂದ್ಬಿಡ್ತವೆ. ಇವತ್ತು ಒಳ್ಳೆ ದಿನ ಬಂದಿದೆಯಾ ನಿಮಗೆ? ಒಳ್ಳೆ ದಿನ ಬಂದಿದೆಯಾ? ನರೇಂದ್ರ ಮೋದಿ ಅವರು ಹೇಳದಂತ ಮಾತು ಇದು. ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಅಂದ್ರೆ 1 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ರೈತರಿಗೆ 2 ಲಕ್ಷ ಮಾಡಿಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಇವತ್ತವರೆಗೆ ರೈತರ ಸಾಲ 1 ರೂಪಾಯಿ ಮನ್ನಾ ಮಾಡಲಿಲ್ಲ. ರೈತರು ಬೆಳೆದಂತ ಪದಾರ್ಥಗಳಿಗೆ, ದವಸ ಧಾನ್ಯಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಎಲ್ಲರೂ ಕೂಡ ಮುಖ್ಯವಾಗಿ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಯಾರಿಗೆ ಸಂವಿಧಾನಕ್ಕೆ ಬದ್ಧತೆ ಇದೆ ಅವ್ರು ಮಾತ್ರ ಅವ್ರ ಕೈಯಲ್ಲಿ ಸಂವಿಧಾನ ರಕ್ಷಣೆ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಸಂವಿಧಾನ ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸಂವಿಧಾನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಪ್ರಜಾತಂತ್ರ ಉಳಿಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೋಸ್ಕರ ಈ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಿ ದಯಮಾಡಿ, ಬಿಜೆಪಿಯನ್ನ ಸೋಲಿಸಿ ದಯಮಾಡಿ. ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀರಿ ಅಲ್ವಾ? ನಾವು ನಿಮಗೆ
ಇಷ್ಟು ಮನವಿ ಮಾಡಲಿಕ್ಕೆ ನನಗೆ ನೈತಿಕತೆ ಇದೆಯಲ್ವಾ? ಮತ್ತೆ ಇವ್ರ ಶಕ್ತಿ ಬರ್ಬೇಕಾದ್ರೆ, ಸುಬ್ಬಾರೆಡ್ಡಿಗೆ ಶಕ್ತಿ ಬರ್ಬೇಕಾದ್ರೆ ಇನ್ನು ಬಾಗಲಕೋಟೆ ನೀರು ಬರ್ಬೇಕು ಬೇಡ? ಇವರು 20,000 ಲೀಡ್ ನಲ್ಲಿ ಗೆದ್ದವ್ರೆ. ನೀವೆಷ್ಟು ಲೀಡ್ ಕೊಡ್ತೀರಿ ಈಗ ಪಾರ್ಲಿಮೆಂಟ್? 40,000. ನೀವು 40,000 ಲೀಡ್ ಕೊಟ್ರೆ ಎಲ್ರಿಗೂ ಸಕ್ಕರೆ ಬಾಯಿ ತುಂಬಾ ಸಕ್ಕರೆ ಆಗ್ತದೆ. ಸುಬ್ಬಾರೆಡ್ಡಿಗೆ ಶಕ್ತಿ ಬರ್ತದೆ. ಆ ಕೆಲಸ 26ನೇ ತಾರೀಕು ಮಾಡಬೇಕು. 26ನೇ ತಾರೀಕು ಮಾಡ್ತೀರಾ? ನಮ್ಮ ಅಭ್ಯರ್ಥಿ, ಕಾಂಗ್ರೆಸ್ನ ಅಭ್ಯರ್ಥಿ, ಅವರ ಕ್ರಮ ಸಂಖ್ಯೆ 3, ಕ್ರಮ ಸಂಖ್ಯೆ, ನಮ್ಮ ಚಿಹ್ನೆ ಹಸ್ತ. ಹಸ್ತದ ಗುರುತಿಗೆ ನೀವು ವೋಟ್ ಹಾಕಿ. ಇನ್ನು ಶಾಸಕ ಸುಬ್ಬಾರೆಡ್ಡಿ ವೇದಿಕೆಯಲ್ಲಿ ತಮ್ಮ ರೌದ್ರಾವತಾರವನ್ನೇ ತೋರಿಸಿದರು. ಕಳೆದ ಬಾರಿ ಸೋತಿದ್ದವರೆಲ್ಲ ಕೌರವರಂತೆ ಒಂದೇ ಕಡೆ ಸೇರಿದ್ದಾರೆ. ನಮಗೆ ಧರ್ಮರಾಯರಂತಹ ಸಿದ್ದರಾಮಯ್ಯನವರಿದ್ದಾರೆ. ನಾವು ಧರ್ಮದ ಪರ ಇದ್ದೇವೆ ಎಂದು ಬಿಜೆಪಿ ಮುಖಂಡ ಮುನಿರಾಜು ಸೇರಿದಂತೆ ಇತರರಿಗೆ ಕೌಂಟರ್ ಕೊಟ್ಟರು. ಕೆಲಸ ಪೈಪ್ಲೈನ್ ಆಗ್ತಾ ಇದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಕೈಯಲ್ಲಿ ಅತಿ ಶೀಘ್ರದಲ್ಲೇ ಹೆಚ್ಚು ಕಮ್ಮಿ 28 ಕೆರೆಗಳಿಗೆ ನೀರು ಹರಿಸುವಂತ ಕೆಲಸ ವಿತಿನ್ ಸ್ಪ್ಯಾನ್ ಆಫ್ 9 ತಿಂಗಳಲ್ಲಿ ಮಾಡುವಂತ ನಂಬಿಕೆ ತಿಳಿಸ್ತೀನಿ. ಹಾಗೆ ಅನೇಕರು ಮಾತನಾಡಿದ್ದಾರೆ. ತಮಗೆ ಗೊತ್ತಿರಲಿ, ಇವತ್ತು ಕಾಂಗ್ರೆಸ್ ಪಕ್ಷದ ನನ್ನ ಮೇಲೆ ಲಾಸ್ಟ್ ಚುನಾವಣೆಯಲ್ಲಿ ಯಾರು ಸೋತ್ರ ಅವ್ರನ್ನೆಲ್ಲ ಅವ್ರು ಕರ್ಕೊಂಡಿದ್ದಾರೆ. ಈಗ ಡಿಜೆ ನಾಗರಾಜ್ ರೆಡ್ಡಿ ಇರ್ಬೋದು, ಹರಿನಾಥ್ ರೆಡ್ಡಿ ಇರ್ಬೋದು, ಮತ್ತೆ ಮುನ್ರಾಜು ಇರ್ಬೋದು, ಮುತ್ತುನ್ ರೆಡ್ಡಿ ಇರ್ಬೋದು, ಎಲ್ಲ ಒಬ್ಬರು ಬಿಡ್ತಾರೆ. ಗುಂಜೂರು ಶ್ರೀನಿವಾಸ ರೆಡ್ಡಿ ಇರ್ಬೋದು, ಯಾರ್ಯಾರು ಸೋತಿದ್ರು ಅವ್ರನ್ನೆಲ್ಲ ಒಂದು ಕಡೆ ಸೇರಿಸ್ಕೊಂಡಿದ್ದಾರೆ. ಸ್ವಾಮಿ, ನಿಮ್ಮನ್ನು ಮಾತಾಡಕ್ ಬಯಸ್ತೀನಿ. ಕೌರೂರು ಪಾಂಡೂರು ಇರ್ತಾರೆ. ಕೌರೂರು ಜನ ಜಾಸ್ತಿ ಇರ್ತಾರೆ. ನಮ್ಮ ಪಾಂಡೂರು ಧರ್ಮ ಇರುವಾಗ ನಮ್ಮ ಧರ್ಮರಾಗಿರುವಾಗ ನೀವೆಲ್ಲ ಗಾಳಿ ಗುಡ್ ತಕ್ಕೊಳಕ್ ತಾಕತ್ತಿಲ್ಲ ಅಂತ ಹೇಳಕ್ ಬಯಸ್ತೀನಿ ನಿಮ್ಗೆಲ್ಲ ನಾನು. ಅದರಿಂದ ತಮ್ಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಬಡವರ ಹೊಟ್ಟೆ ಹಸುವನ್ನು ನಮ್ಮ ಸಾಹೇಬ್ರು ಅರ್ಥ ಮಾಡ್ಕೊತಾರೆ. ಅವ್ರಿಗೇನ್ ಕಾರ್ಯಕ್ರಮ ಕೊಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಈ ಆಲೋಚನೆಯಿಂದ ಸುಮಾರು ಸಲ ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಸಾಹೇಬರು. ನಮಗಂತೂ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಸಂತೋಷ ಆಗುತ್ತೆ. ಇಂಥ ಮಹಾನ್ ಭಾವ ನೆರಳಾಗುತ್ತೀವಿ ಅಂತ ನನಗೆ ಸಂತೋಷ ಆಗುತ್ತೆ ನಿಜವಾಗಿ. ಹಾಗೆ ಇನ್ನಷ್ಟು ಸಾಹೇಬರು ಗೊತ್ತು ನಮ್ಮ ಕ್ಷೇತ್ರದ ಎಲ್ಲಾ ವಿಚಾರಗಳು. ಇನ್ನಷ್ಟು ಈ ಭಾಗಕ್ಕೆ ಅನುದಾನ ಕೊಡಬೇಕು. ಈ ಭಾಗದ ಬಡವರ ಜೀವನ ಹಸನು ಮಾಡಬೇಕು ಅಂತ ತಮ್ಮ ಮುಖಾಂತರ ನಾನು ತಮ್ಮ ಸಾಹೇಬರಿಗೆ ವಿನಂತಿ ಮಾಡುತ್ತಾ, ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್, ಎಂಎಲ್ಸಿ ಎಂಆರ್ ಸೀತಾರಾಮ್ ಮತ್ತಿತರ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾವಿರಾರು ಸಾರ್ವಜನಿಕರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್ ಜೊತೆ ಪಿಎಂ ಮಂಜುನಾಥ ರೆಡ್ಡಿ, ಎಂಎಂ ಟಿವಿ ನ್ಯೂಸ್, ಬಾಗೇಪಲ್ಲಿ.